ತಮಿಳ್ನಾಡು ಸ್ಟೈಲ್ ಮೀಲ್ಸ್ ತಿಂದಿದ್ದೀರಾ ಅಂದರೆ ಈ ಥರ ಕೂಟನ್ನು ಟೇಸ್ಟ್ ಮಾಡಿರ್ತೀರಾ. ಪಲ್ಯದ ಜೊತೆಗೆ ಈ ಕೂಟನ್ನು ಬಡಿಸ್ತಾರೆ. ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲಿರುತ್ತೆ. ಹುಳಿ ಅನ್ನದ ಜೊತೆ ಸಾರನ್ನದ ಜೊತೆಗೆ ನಂಚ್ಕೊಂಡು ತಿನ್ಬೋದು. ಬಟ್ ನಾನು ಪ್ರಿಫರ್ ಮಾಡೋದು ಚಪಾತಿ ಜೊತೆ ತಿನ್ನೋದಕ್ಕೆ. ಇವತ್ತು ನಾನು ಸೋರೆಕಾಯಿಂದ ಮಾಡೋ ಕೂಟನ್ನು ತೋರಿಸಿದ್ದೀನಿ. ಇದಕ್ಕೆ ಕಡಲೆಕಾಯಿ ಬೀಜ ಒಂದು 2 ಹಿಡಿ ಹಾಕಿಬಿಟ್ಟು ಡ್ರೈ ಆಗಿ ಹುರ್ಕೊಂಡು ಮೇಲ್ಗಡೆ ಇರೋವಂಥ ಸಿಪ್ಪೆ ಬಿಡಿಸಿಟ್ಕೋಬೇಕು. ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಹುರಿದಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜ, ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಹುರ್ಕೊಳ್ಳಿ. ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರೋಂಥ 2 ಈರುಳ್ಳಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ ನಂತರ ಸಣ್ಣಕ್ಕೆ ಹೆಚ್ಚಿರೋಂಥ ಸೋರೆಕಾಯಿ, ಧನಿಯಾ ಪುಡಿ 1 ಸ್ಪೂನು, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಕಾಯಿನ ಬೇಯಿಸ್ಕೋಬೇಕು. ಕಾಯಿ ಬೆಂದ ನಂತರ ಅದಕ್ಕೆ ತೆಂಗಿನಕಾಯಿ ಜೀರಿಗೆನ ನುಣ್ಣಗೆ ಮಿಕ್ಸಿಲಿ ರುಬ್ಕೊಂಡು ಆ ಪೇಸ್ಟನ್ನು ಹಾಕಿ ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕೂಟು ರೆಡಿ.